ಹಾಯ್. ಇಷ್ಟು ದಿನ ನಾನು ದುರ್ಬಾರ ವೀಡಿಯೋಸ್ ಮಾಡ್ತಿದ್ದೆ. ಇವತ್ತು ನಮ್ಮ ಬೆಂಗಳೂರಲ್ಲಿ ಒಂದೊಳ್ಳೆ ಸೂಪರ್ ಪ್ಲೇಸ್ ಇದೆ, ಅದು ವೀಡಿಯೋ ಮಾಡ್ತಿದ್ದೀನಿ ನೋಡಿ. ಇದು ಕಾಡುಗೋಡಿ ಟ್ರೀ ಪಾರ್ಕ್ ಅಂತ. ಫುಲ್ಲು ಪಾರ್ಕ್ ಥರ ನೋಡಿ. ಟಿಕೆಟ್ ನನಗೆ 10 ರೂಪಾಯಿ ಆಯಿತು ಒಬ್ಬರಿಗೆ. ಸ್ಟಾರ್ಟಿಂಗ್ ಇದು ಟಿಕೆಟು ಪ್ರೈಸ್ ಏನೂ ಇದ್ದಿಲ್ಲ, ಫ್ರೀ ಇತ್ತು. ಈಗ ಟಿಕೆಟ್ಸ್ ಮಾಡಿದ್ದಾರೆ. ನಾವು ಪಾರ್ಕಿಂಗಲ್ಲೇ ಆಚೆ ಮಾಡ್ಬೋದು. ಪಾರ್ಕಿಂಗ್ಕಂತೂ ಏನು 1 ರೂಪಾಯಿ ದುಡ್ಡು ಕಟ್ಟಂಗಿಲ್ಲ, ಪಾರ್ಕಿಂಗ್ ಫ್ರೀ. ನೋಡಿ, ಜಾಗ ತುಂಬ ಸೂಪರಾಗಿದೆ. ಈ ಜಾಗ ನಿಮ್ಗೆ ಓಫರಮ್ಮಿಂದ ನೀವು ITPL ರೂಟಲ್ಲಿ ಬರ್ತೀರಲ್ವಾ, ಆ ರೂಟಲ್ಲಿ ಬಂದರೆ ನಿಮ್ಗೆ ರೈಟಲ್ಲಿ ಸಿಗುತ್ತೆ. ಇದು ಇನ್ನೊಂದು ಒಳ್ಳೆಯ ವಿಷಯ ಏನಂದರೆ ಇದಕ್ಕೆ ಮೆಟ್ರೋ ಸ್ಟಾಪ್ ಇದೆ. ಇಲ್ಲೇ ಮೆಟ್ರೋ ಸ್ಟಾಪ್ ಕೊಡ್ತಾರೆ. ಮತ್ತು ಬಸ್ಸಸ್ಸು ಅಷ್ಟೇ, ಬಸ್ಸು ಇಲ್ಲೇ ಸ್ಟಾಪ್ ಪಕ್ಕದಲ್ಲೇ ಸ್ಟಾಪ್ ಆಗಿದೆ, ರೈಚ್ ಕಡೆನೇ. ಜಾಗ ಸೂಪರಾಗಿದೆ ನೋಡಿ. ಮರ ಹೇಗಿದೆ, ಇದೊಂದು 22 ಎಕರ್ಸಲ್ಲಿ ಕಟ್ಟಿದ್ದಾರೆ. ನೋಡಿ, ಗಾಳಿ ಫ್ರೆಶ್ ಗಾಳಿ. ಮತ್ತು ಇಲ್ಲಿ ಯಾವುದ್ಯಾವುದೋ ಪ್ರಾಣಿಗಳಿದೆ ಅಂತ ಹಾಕಿದ್ದಾರೆ, ಪಕ್ಷಿಗಳು ನೋಡಿ. ಅಲ್ಲಿ ಡೀಟೇಲಾಗಿ ಹಾಕಿದ್ದಾರೆ, ನೀವು ಓದ್ಕೊಂಡು ಹೋಗಿ ಬಂದರೆ. ನೋಡಿ, ಇಲ್ಲಿ ಸ್ಟ್ರೈಟ್ ಹೋಗ್ಬೋದು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಆ ಕಡೆ ಹೋದರೆ ಏನೇನಿದೆ ಅಂತ. ನಾನು ಲೆಫ್ಟ್ ಬಂದೆ, ನೋಡೋಣ ಲೆಫ್ಟ್ ಏನಿದೆ ಅಂತ. ಯಾವುದ್ಯಾವುದೋ ಥರ ಮರಗಳಿದೆ, ಒಂದು 100 ಥರ ಮರಗಳು ಏನೇನೋ ಹಾಕಿದ್ದಾರೆ. ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಬೆಂಗಳೂರಲ್ಲಿ ಇಂಥ ಒಳ್ಳೆ ಪ್ಲೇಸ್ ಇದೆ ಅಂದರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಎಲ್ಲರೂ ಪೊಲ್ಯೂಷನ್ನು, ಗಾಡಿಗಳು, ಬರೀ ಅದೇ ನೋಡಿ ನೋಡಿ ತಲೆ ಒಂಥರ ಕೆಟ್ಟೋಗಿರುತ್ತೆ. ನೋಡಿ, ಇಲ್ಲಿ ನಮ್ಮ ರೈಟಲ್ಲಿ ಏನೋ ಇದೆ, ಆ ಕಡೆ ಆಮೇಲೆ ಹೋಗೋಣ ಬನ್ನಿ, ಸ್ಟ್ರೈಟ್ ತೋರಿಸ್ತೀನಿ. ನೋಡಿ, ಪಕ್ಷಿಗಳು, ಅದ್ರ ಬಗ್ಗೆ ಡೀಟೇಲಿಂಗಾಗಿ ಎಲ್ಲ ಏನೇನಿದೆ ಅಂತೆಲ್ಲ ಹಾಕಿದ್ದಾರೆ. ನೋಡಿ, ನಮ್ಗೆ ಈ ಕಡೆ ನಮ್ಮ ರೈಟಲ್ಲಿ ಅಲ್ಲಿ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಒಂದು ಹೆಂಚು ಥರ ಹಾಕಿ ಟೇಬಲ್ಗಳು ಹಾಕಿದ್ದಾರೆ, ಕುತ್ಕೊಬೋದು. ಅಲ್ಲೆಲ್ಲ ಕೂತಿದ್ರು ಈ ವಯಸ್ಸಾದವರೆಲ್ಲ, ಅವ್ರಿಗಂತೂ ಇದು ಒಳ್ಳೆ ಪ್ಲೇಸ್. ಇದು ಬಂದು ಕುತ್ಕೊಂಡು ರೆಸ್ಟ್ ತೊಗೊಳೋದಕ್ಕೆ. ಟಿಕೆಟ್ಸು ಅಷ್ಟೇ ಜಾಸ್ತಿ ಏನಿಲ್ಲ. ವೆಲ್ಕಮ್ ಟು ಕಾಡುಗೋಡಿ ಟ್ರೀ ಪಾರ್ಕ್. ಟಿಕೆಟ್ಸು ಅಷ್ಟೇ ಜಾಸ್ತಿ ಏನಿಲ್ಲ, ಬರೀ 10 ರೂಪೀಸ್. ಮಕ್ಳಿಗಾದ್ರೆ 5 ರೂಪೀಸ್ ಏನೋ ತೊಗೊತಾರೆ. ಪಾರ್ಕಿಂಗ್ ಹೇಳಿದ್ನಲ್ಲ, ಪಾರ್ಕಿಂಗ್ ಫ್ರೀ, ಪಾರ್ಕಿಂಗ್ 1 ರೂಪಾಯಿ ಇಲ್ಲ. ನೋಡಿ, ಇಲ್ಲೆಲ್ಲ ವಾಕಿಂಗ್ ತುಂಬ ಜನ ಬರ್ತಾರೆ. ಮತ್ತು ಇಲ್ಲಿ ಪ್ಲೇಗ್ರೌಂಡ್ ಮಾಡಿದ್ದಾರೆ ಮಕ್ಕಳಿಗೆ. ಬನ್ನಿ ಹೋಗಿ ನೋಡೋಣ ಏನೇನಿದೆ ಅಂತ. ನೋಡಿ, ಉಯ್ಯಾಲೆ ಇದೆ, ಜಾರಬಂಡಿ ಇದೆ, ಮತ್ತು ಎಲ್ಲ ಥರನೂ ಮಾಡಿದ್ದಾರೆ. ಪ್ಲೇಗ್ರೌಂಡಲ್ಲಿ ಏನೇನಿರುತ್ತೆ ಎಲ್ಲ ಮಾಡಿದ್ದಾರೆ ಇಲ್ಲಿ. ನೋಡಿ, ಸುತ್ತು ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೂ ಏನೇನೋ ಇದೆ, ಅದ್ರ ಹೆಸ್ರುಗಳು ನಂಗೆ ಗೊತ್ತಿಲ್ಲ. ನೋಡಿ, ಇದು ಪ್ಲೇಗ್ರೌಂಡ್. ಮತ್ತು ಜಿಮ್ ಏರಿಯಾನೂ ಇದೆ. ಮಾಮೂಲಿ ಜಿಮ್ ವರ್ಕೌಟ್ ಮಾಡೋವಾಗ ಏನೇನಿರುತ್ತೆ ಎಲ್ಲ ಇಲ್ಲಿದೆ. ಫ್ರೀಯಾಗಿ ಬಂದು ವರ್ಕೌಟ್ ಮಾಡ್ಬೋದು. 10 ರೂಪೀಸ್ ಕೊಟ್ಬಿಟ್ಟು ಇಲ್ಲಿ ಬಂದು ಬೆಳಗ್ಗೆ ಹೊತ್ತು. ಇಲ್ಲೇನೋ ಹಾಕಿದ್ದಾರೆ, ಇದೇನೋ ಗರುಡ ಏನೋ ಇದು ಇದೆಯಂತೆ. ಇಲ್ಲಿ ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ. ಅದೇ ಬೋರ್ಡ್ ಹಾಕಿದ್ದಾರೆ, ನಮಗಂತೂ ಒಂದು ಕಾಣಿಸ್ತಿಲ್ಲ. ಇಲ್ಲಿ ನೀವು ನೋಡಬೇಕಾಗಿರೋ ಪ್ಲೇಸ್ ತುಂಬ ಇದೆ. ಒಂದು 2 ಅವರ್ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಸುತ್ತಾಡ್ಕೊಂಡು ನೋಡ್ಬೋದು. ಒಳ್ಳೆ ಕಾಡಿದ್ದಂಗೆ ಇದೆ. ನಮ್ಗೆ ಓದ್ತಾಯಿದ್ರೆ ಅದೇ ಥರ ಫೀಲ್ ಬರುತ್ತೆ. ಅದು ನಮ್ಮ ವೈಟ್ ಫೀಲ್ಡಲ್ಲಿ ಈ ಥರ ಇದೆ ಅಂದರೆ ನಂಬೋಕೆ ಆಗಲ್ಲ. 22 ಎಕರ್ಸಲ್ಲಿ ಪೂರ್ತಿ ಪಾರ್ಕ್ ಥರ ಮಾಡಿದ್ದಾರೆ. ಒಳ್ಳೆ ಕಾಡು ಪಾರ್ಕು 2 ಥರನೂ, 2 ಮಿಕ್ಸ್ ಆದರೆ ಹೇಗಿರುತ್ತೆ ಆಗಿದೆ ಇದು. ನೋಡಿ, ಒಳಗೆ ಪೂರ್ತಿ ಗಿಡಗಳು, ಅದು ಯಾವುದ್ಯಾವ್ದು ಗಿಡ ಮರ ಎಲ್ಲ ಪೂರ್ತಿ ಹಾಕ್ಬಿಟ್ಟು ನೀಟಾಗಿ ರೋಡ್ ಮಾಡಿದ್ದಾರೆ. ಸುತ್ತು ನೋಡ್ಕೊಂಡು ಹೋಗೋ ಥರ. ಮತ್ತು ನೀವು ಯಾರೆಲ್ಲ ವೈಟ್ ಫೀಲ್ಡ್ ಹತ್ರ ಇದ್ದೀರೋ ಬಂದು ವಿಸಿಟ್ ಮಾಡಿ. ನಾನು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲ, ನಾನು ಡೈರೆಕ್ಟಾಗಿ ನಿಮ್ಗೆ ರೂಟೇ ಹೇಳಿದ್ದೀನಿ. ಯಾರು ಓಫರಮ್ಮಿಂದ ITPL ರೂಟ್ ಬರ್ತೀರಲ್ಲ, ಇದು ಕಾಡುಗೋಡಿ ಟ್ರೀ ಪಾರ್ಕ್ ಅಂದರೆ ಅಲ್ಲೇ ಬಂದು ಸ್ಟಾಪ್ ಕೊಡ್ತಾರೆ. ತುಂಬ ಜನ ಬಂದು ನೋಡ್ತಿರೋರು ಬಂದು ನೋಡಿ. ಇದೇ ಥರ ಒಳ್ಳೊಳ್ಳೆ ಪ್ಲೇಸ್ ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಯಾವುದ್ಯಾವುದೋ ಪಕ್ಷಿಗಳು ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ, ಅದು ಓದ್ಕೊಂಡ್ರೆ ನಮಗೂ ತುಂಬ ನಾಲೆಜ್ ಬರುತ್ತೆ. ಅಲ್ಲಲ್ಲಿ ಬೋರ್ಡ್ ಹಾಕ್ಬಿಟ್ಟಾರೆ, ಆ ಬೋರ್ಡ್ ಹಾಕಿದ್ದಾರೆ ನೋಡಿ, ಇಲ್ಲಿ ಪಕ್ಷಿ ಇದೆ, ಆ ಪಕ್ಷಿ ಇದೆ ಅಂತ. ಹೇಳಿದ್ನಲ್ಲ ಮಕ್ಳಿಗಂತೂ ಇಲ್ಲಿ ಕರ್ಕೊಂಬಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲೆಲ್ಲೋ ಹೋಗೋ ಬದಲು ಇಲ್ಲೇ ಇಂಥ ಒಳ್ಳೆ ಪ್ಲೇಸ್ ಇದೆ ವೈಟ್ಫೀಲ್ಡ್ ಹತ್ರ. ನೀವು ಸೈಕಲ್ಲಾಗೂ ಬರ್ಬೋದು. ನಮಗಂತೂ ಈ ಥರ ಪ್ಲೇಸ್ ಎಲ್ಲೂ ಸಿಗೋದೇ ಇಲ್ಲ ನಮ್ಮ ಬೆಂಗಳೂರಲ್ಲಿ, ಅದು ಇಷ್ಟು ದೊಡ್ಡದಾಗ. ಇಲ್ಲಿದ್ದ ಖುಷಿ ಬೀಳಬೇಕು. ಇದು ಸ್ಟಾರ್ಟಿಂಗ್ ಟಿಕೆಟು ಇಲ್ಲ, ಏನಿಲ್ಲ. ಸ್ಟಾರ್ಟಿಂಗ್ ಫ್ರೀಯಾಗಿ ಬಂದು ಸುತ್ತಾಕೊಂಡು ಹೋಗ್ಬೋದಾಗಿತ್ತು. ಮತ್ತು ಇಲ್ಲಿ ನಾನು 10 ರೂಪೀಸ್ ಟಿಕೆಟ್ ಹೇಳಿದ್ನಲ್ಲ, ಅದು ನೀವು ಒಂದು ಸತಿ ತೊಗೊಂಡ್ರೆ ಎಷ್ಟೊತ್ತು ಬೇಕಾದರೂ ಇಲ್ಲಿ ಒಳಗಿರ್ಬೋದು. ಬೇಕಂದರೆ ನೀವು ಬೆಳಗ್ಗೆ ಬಂದು ಸಾಯಂಕಾಲದವರೆಗೂ ಇದ್ದು ಹೋಗ್ಬೋದು. ಸುತ್ತಾಡ್ಕೊಂಡು ಆರಾಮಾಗಿ ರೆಸ್ಟ್ ತೊಗೊಂಡು, ಮತ್ತು ಪಾರ್ಕ್ ಇದೆ, ಆಟ ಆಡೋದಿದೆ, ಅಲ್ಲಿ ಆಟ ಆಡ್ಬೋದು. ಮತ್ತು ನೀವು ಜಿಮ್ ಮಾಡಬೇಕಂದ್ರೆ ಜಿಮ್ ಮಾಡ್ಬೋದು. ಮತ್ತು ಯಾರ್ಯಾರು ಇಲ್ಲಿ ಹತ್ರ ಇದ್ದೀರೋ ಅವರು ಡೈಲಿ ಬಂದು ಬೆಳಗ್ಗೆ ವರ್ಕೌಟ್ ಮಾಡ್ಬೋದು. ನೋಡಿ, ಇದೇನೋ ಬ್ಯಾಟ್ಸ್ಮ್ಯಾನ್ ಥರ ಏನೋ ಇದೆ, ಅದು ಹಾಕ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಪೂರ್ತಿ ಕೊಟ್ಟಿದ್ದಾರೆ. ನಾವು ಒಳಗೆ ಹೋಗ್ತಾ ಇದ್ರೆ ಇನ್ನು ಏನಿದೆ ಅನಿಸ್ತಾ ಇರುತ್ತೆ ನಮ್ಗೆ. ನಾವು ಮುಂದೆ ಹೋಗಿ ನೋಡೋಣ ಏನಾದರೂ ಇದೆಯಾ ಅನ್ನೋ ಥರ ಫೀಲ್ ಬರುತ್ತೆ, ಖುಷಿಯಾಗುತ್ತೆ ಹೋಗಿ ನೋಡೋದಕ್ಕೆ. ನೋಡಿ, ಇಲ್ಲೇನೋ ಹಾವು ಹಾಕಿದ್ದಾರೆ, ಹಾವು ಇಲ್ಲಿದೆಯಂತ. ಹಾವು ಬೇರೆ ಇದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ನೋಡಿ, ಚಿಲ್ಡ್ರನ್ ಪಾರ್ಕು ಆ ಕಡೆ ಜಿಮ್ಮು ನೋಡಿ, ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಬೋರ್ಡು. ನಾವು ಅದೇ ಡೈರೆಕ್ಷನ್ಲು ಹೋದ್ರೆ ನೋಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ಬೇರೆ ಇವು ಪಕ್ಷಿಗಳೆಲ್ಲ ಇದೆಯಲ್ಲ, ಇದು ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ. ಹಾವಂತೂ ಇದ್ದೇ ಇರುತ್ತೆ ಇಷ್ಟು ಮರಗಳಲ್ಲಿ. ನಾವು ಇದು ಪೂರ್ತಿ ಸುತ್ತಾಡಬೇಕಂದ್ರೆ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬನ್ನಿ. ನೋಡಿ, ಎಲ್ಲ ಫ್ಯಾಮಿಲಿಗಳ ಜೊತೆ ಬಂದಿದ್ದಾರೆ. ಮತ್ತು ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.